ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚು ವಿತ್ ಯೋಗಿ ವ್ಲಾಗ್ಸ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಬೇಗ ಎದ್ದು ಕಸ ಗುಡಿಸಿ ನೆಲ ಎಲ್ಲ ಒರೆಸಿದಾಯಿತು. ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಇಟ್ಟಿದ್ದಾರೆ ನಮ್ಮತ್ತೆ. ನಾನು ಮತ್ತು ಪಾಪು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡೋದು ಒಂದೇ ಬ್ಯಾಲೆನ್ಸ್ ಇರೋದು. ಇವಳು ಸ್ನಾನಕ್ಕೆ ಬಾ ಅಂತಂದರೆ ಅವರಪ್ಪ ಮಾದೇಶ್ವರನ ಬೆಟ್ಟದಿಂದ ಆಟ ಸಾಮಾನು ತೊಗೊಂಬಂದಿದ್ದಾರೆ, ಅದ್ರ ಜೊತೆ ಆಡ್ತಿದ್ದಾಳೆ. ಏನು ಸ್ಪೂನು ಯಾರು ತಗೊಂಡಿದ್ದು? ಇದೇನಿದು? ಇದು ಇದು ಬನ್ನೆಕಾಯಿ. ಇದು ಚಾಕು. ಇದೇನಿದು? ಅಡುಗೆ ಮನೆ. ಇದನ್ನೇ ಅಡುಗೆ ಮನೆ ಅಂತಾರ. ಹಾಟ್ ಬಾಕ್ಸ್ ಇದು. ಹಾಟ್ ಬಾಕ್ಸ್. ಇದು ಇದೇನಿದು? ಫ್ರಿಜ್ಜಾ ಇದು? ಇದೇನಿದು? ಮುದ್ದೆ ತೆಗಿಯಕ್ಕೆ. ಓಹೋ, ಇದೇನಿದು? 4 ಚೇರ್ ಇದಾವೆ. ಇದೇನು? ಇದೇನಿದು? ಏನಿದು? ಕೂಲರ್. ಇದು ಕೂಲರ್. ಕಿಕ್ಕಿನ ಅಡಿಗೆ ಮನೆ ಕಿಟಕಿ. ಇದು ಹಾ, ಚಿಕನ್ ಗ್ರಿಲ್ ಮಾಡೋದು. ಚಿಕನ್ ಚಿಚ್ಚಿ ಮಾಡೋದು. ಇದೇನಿದು? ಇದು ತಮಟೆ ಬಡಿಯಕ್ಕೆ. ಎಲ್ಲೇ ತಮಟೆ ಬಡಿಯಕ್ಕೆ? ಹಾಕೊಂಡು ಬಡಿ ನೋಡೋಣ, ಹೆಂಗೆ ಬಡಿತಿ. ತಗೋ, ಅದು ಬಿಸಾಕದನ. ತಗೋ. ಹಂಗ ಬಡಿಯೋದು. ಒಂದೇನ ಕೊಟ್ಟಿರೋದು ಅದಕ್ಕೆ? ಹೊಡಿ, ನಾನು ಹೊಡಿತೀನಿ. ತಗೋ. ಇವೆಲ್ಲ ಏನಿವೆಲ್ಲ? ಅಡ್ಗೆ ಮನೆ. ನಾವೆಲ್ಲ ಯಾರು ತಗೊಂಡ್ ಕೊಟ್ಟಿದ್ದು? ಅಪ್ಪ. ಇನ್ನೇನು ತಗೊಬಂತು ನೀವಪ್ಪ? ಇನ್ನೇನು ತಗೊಬಂತು? ಹಾ, ಇದ್ಯಾರು ತಗೊಬಂದಿದ್ದು? ತಗೋ ಮಡಿಕೊ. ನೀನೇ ನಿಮ್ಮಪ್ಪ ತಗೊಬಂದಿದ್ದಾನೆ. ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದೆ. ಇನ್ನು ದೀಪ ಹಚ್ಬೇಕಷ್ಟೇನೆ. ದೀಪ ಹಚ್ಚೋದಕ್ಕೆ ಮುಂಚೆ ಅರ್ಶಿನ ಕುಂಕುಮ ಇಟ್ಕೊಂಡು ನೆಕ್ಸ್ಟು ನಾನು ದೀಪ ಹಚ್ಚೋದು. ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಪಾಪುಗೆಲ್ಲ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಅವಳ ಬಾಕ್ಸ್ ಪ್ಯಾಕ್ ಮಾಡಿರ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವಳಿಗೆ ರಜಾ ಇತ್ತು. ಅಂದರೆ ಮನಮೋಹನ್ ಸಿಂಗ್ ಡೆತ್ ಆಗಿದ್ರಲ್ಲ, ಸೊ ಅದಕ್ಕೆ ಅವಳಿಗೆ ರಜಾ ಇತ್ತು. ಆದರೂ ನಂಗೆ ಗೊತ್ತಿರಲಿಲ್ಲ. ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆಲ್ಲ ಹಾಕಿಟ್ಟಿದ್ದೆ. ಅವಳು ನನ್ನ ಜೊತೆ ಪೂಜೆ ಮಾಡಬೇಕು ಅಂತ ಬಂದಿದ್ದಾಳೆ. ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲೂ ದೇವ್ರಿಗೆ ಹೂವೆಲ್ಲ ಮುಡಿಸಿ ಚೆನ್ನಾಗಿ ಹೂವು ಮುಡಿಸ್ಬೇಕು, ಚೆನ್ನಾಗಿ ಪೂಜೆ ಮಾಡಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಆ ದೀಪ ಹಚ್ಚಿದ ಮೇಲೆ ಸಿಗುತ್ತಲ್ಲ ನೆಮ್ಮದಿ, ಅದಂತೂ ಹೇಳೋಕ್ಕಾಗಲ್ಲ. ಅದು ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದು ನಾನು ಫ್ರೈಡೇ, ಥರ್ಸ್ಡೇ ಮತ್ತು ಸ್ಯಾಟರ್ಡೇ ಪೂಜೆ ಮಾಡ್ತೀನಿ. ಏನಾದರೂ ಹಬ್ಬಗಳು, ಹುಣ್ಣಿಮೆ, ಅಮಾವಾಸ್ಯೆ ಇದ್ದಾಗ ಅಂದರೆ ಡೇಸ್ ಏನು ನೋಡೋಲ್ಲ, ಮಾಮೂಲಿ ದೀಪ ಹಚ್ತೀನಿ ನಾನು. ಅಲ್ಲೇ ಇರಮ್ಮ. ನೀವು ನಾವು ನೀವು ನಾವು ನೀವು ನಾವು ಅಯ್ಯೋ. ಸಾಕು.
ಹೇಳಿ ಪಾಪುಗೆ ಟಿಫನ್ ತಿನ್ನಿಸ್ಬಿಟ್ಟು ನಾನು ಟಿಫನ್ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಬಂದೆ. ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದ ಕಾರಣ ನಾನು ಮತ್ತೆ ನೆಕ್ಸ್ಟು ವಿಡಿಯೋಸ್ ಏನೂ ಮಾಡಿಲ್ಲ. ಇಲ್ಲಿ ಕುತ್ಕೊಂಡು ಗಣೇಶಂಗೆ ಒಂದು ರಿಕ್ವೆಸ್ಟ್ ಆಗ್ತಿದ್ದೀನಿ, ಬೇಗ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಗಣಪತಿ ಸ್ವಾಮಿನ ಕೇಳ್ಕೊತಾ ಇದ್ದೀನಿ. ಮಧ್ಯಾಹ್ನ 2 ಅವರ್ಸ್ ಬ್ರೇಕ್ ಇರುತ್ತಲ್ಲ, ಸೊ ಮನೆಗೆ ಬಂದಿದ್ದೆ. ಉಪ್ಪಿಟ್ಟು ಮಾಡಿದ್ರು, ಊಟ ಮಾಡ್ತಾ ಇದ್ದೀನಿ. ಅಜುಯಿಂದ ಒಂದು ಪಾರ್ಸಲ್ ಬಂದಿದೆ. ಇದು ಲಿಪ್ಸ್ಟಿಕ್ಕು ಒಂದು 2-3 ಡೇಸ್ ಆಯಿತು ಆರ್ಡರ್ ಮಾಡಿ, ಇವಾಗ ಬಂದಿದೆ. ಮನೆಗೆ ಬಂದಿದ್ದೆನಲ್ಲ, ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂದೇ ಒಂದು ಲಿಪ್ಸ್ಟಿಕ್ಕಿಗೆ ಇಷ್ಟು ದಪ್ಪ ಬಾಕ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲ ಐತೆ. ನಾನೇ ಬುಕ್ ಮಾಡಿದ್ದೆ, ಬಂತು. ನಿಮ್ಗೆ ಬೇಕಾ? ಹ್ಞೂ 10 ನಂಬರ್. ನಾನು ಆರ್ಡರ್ ಮಾಡಿರೋ ಲಿಪ್ಸ್ಟಿಕ್ ನೇಮು ಮಿಸ್ ಕ್ಲೈರಾ ಸಾಫ್ಟ್ ಮ್ಯಾಟ್ ಲಿಪ್ ಕ್ರೀಮ್. ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ನಿಮಗೂ ಏನಾದರೂ ಬೇಕಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಏನೋ ಓಪನೇ ಮಾಡೋಕ್ಕಾಗ್ತದೆ. ನಿಮ್ಮ ಯೋಗಿಗೆ ಬಟ್ಟೆಗಳು ತೊಗೊಂಡು ಬಂದಿದ್ದೆ, ಒಂದು 3 ಜೊತೆ ತಂದಿದ್ದೆ. 3 ಟೀ ಶರ್ಟು, 3 ಪ್ಯಾಂಟ್ ಏನೋ ತೊಗೊಂಡು, ಮತ್ತು ಜೊತೆಲಿ ಇನ್ನರ್ ವೇರ್ಸ್ ತೊಗೊಂಡ್ಬಂದಿದ್ದೆ. ಏನಕ್ಕೆ ಇಷ್ಟೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಜಾನ್ 3 ನೆಕ್ಸ್ಟ್ ಇಯರ್ ಜಾನ್ 3 ಅವತ್ತು ನಮ್ಮ ಯೋಗಿ ಬರ್ಡೇ ಇದೆ. ಅವತ್ತು ಈವ್ನಿಂಗು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ಅದಕ್ಕೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಪಾಪುದು ಶಾಪಿಂಗ್ ಆಗಿಲ್ಲ, ಅವಳದೊಂದು ಪೆಂಡಿಂಗ್ ಇದೆ. ಅವಳು ಹೋಗಬೇಕು, ಬಟ್ ಟೈಮ್ ಆಗ್ತಾಯಿಲ್ಲ. ಈ ಸಂಡೇ ಹೋಗೋಣ ಅಂದ್ಕೊಂಡಿದ್ದೀನಿ. ಹೋದರೆ ನಾನು ವ್ಲಾಗ್ ಮಾಡ್ತೀನಿ. ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. 2 ನೈಟ್ ಪ್ಯಾಂಟ್ ತೊಗೊಂಡ್ಬಂದೆ, ಬ್ಲ್ಯಾಕು. ಇದು ಸ್ವಲ್ಪ ಜೀನ್ಸ್ ಥರ ಇದೆ, ಜೀನ್ಸ್ ಮೆಟೀರಿಯಲ್ಲು. ಇದು ಸಾಫ್ಟು, ಇದು ಮಾಮೂಲಿ ನೈಟ್ ಪ್ಯಾಂಟು. ಆಮೇಲೆ 2 ಟೀ ಶರ್ಟು. ಒಂದು ಟೀ ಶರ್ಟು ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ರು ನಿನ್ನೆ, ಅದನ್ನು ಹಾಕೊಂಡು ಹೋಗಿದ್ದಾರೆ. ಇದೊಂದು, ಅದು ಯೆಲ್ಲೋ ಕಲರ್ದು, ಸೇಮ್ ಪ್ರಿಂಟ್. ಇದು 2 ಟೀ ಶರ್ಟಲ್ಲೂ ಸೇಮ್ ಪ್ರಿಂಟ್ ಇದೆ, ಬಟ್ ಕಲರ್ ಚೇಂಜ್ ಅಷ್ಟೇ. ಕಲರ್ ಇರೋದು ತೊಗೊಬರೋಣ ಅಂದ್ಕೊಂಡಿದ್ದೆ, ಬಟ್ ಈ ಥರದ್ದು ಯಾವುದೂ ಇರಲಿಲ್ಲ. ಈ ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿದೆ ಈ ಕಲರ್. ಇದು ಸೇಮ್ ಪ್ರಿಂಟ್ ಇದೆ ಹಿಂದೆಗಡೆ. ಏನಿದೆ ಇದು ಕವರ್ ಏನೋ ಐತೆ ಕಣಪ್ಪ. ಇದು ಹೆಸರು ಇವ್ರೇನು ಹೆಸರು ಇವ್ರದ್ದು? ನಿಶ್ಚಿಗೌಡ. ಇನ್ನು ಜೊತೆಲೇ ಇನ್ನರ್ ವೇರ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಟೈಮು ಕಲರ್ ಇನ್ನರ್ ವೇರ್ಸ್ ತೊಗೊಬಂದಿರೋದು. ವೈಟೇ ಜಾಸ್ತಿ ಯೂಸ್ ಮಾಡ್ತಿದ್ದು, ಸೊ ಅದಕ್ಕೆ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಕಲರ್ಸ್ ತೊಗೊಬಂದಿದ್ದೀನಿ. ಯಾವಾಗಲೂ ಅಷ್ಟೇ, ಯಾವಾಗ ಬಟ್ಟೆ ತೊಗೊಂಡ್ರು ಇನ್ನರ್ ವೇರ್ಸ್ ತೊಗೋತೀವಿ. ಅವರು ಅಷ್ಟೇ, ಯಾವಾಗಿಂದನೂ ಅಷ್ಟೇ, ಯಾವುದನ್ನು ಹೊಸ ಬಟ್ಟೆ ತೊಗೊಳ್ಳಿ ಅದಕ್ಕೆ ಇನ್ನರ್ ವೇರ್ ತೊಗೊಳ್ತಾರೆ. ಎಷ್ಟೇ ಇವತ್ತಿನ ಬ್ಲಾಗು. ನಿನ್ನ ಹೆಸ್ರೇನು ಹೇಳಮ್ಮ ಅಲ್ಲಿ? ನಿನ್ನ ಹೆಸ್ರೇನು ಹೇಳ್ಬಿಡು. ನಿನ್ನ ನಿಕ್ ನೇಮ್ ಹೇಳು, ಏನಂತ ಕರೀತಾರೆ ಮನೆಯಲ್ಲಿ ನಿನಗೆ? ಸಿಹಿ, ಸ್ವೀಟಿ. ಸಿಹಿ ಅಂತ ನನ್ನ ಮಗಳ ಹೆಸರು. ಅದು ಸೀತಾರಾಮ ಕಲ್ಯಾಣ ಸೀರಿಯಲ್ ನೋಡ್ಕೊಂಡೇನಿಟ್ಟಿಲ್ಲ ನಾವು. ಲವ್ ಮೊಕ್ಟೇಲ್ 2 ಅಂತೆಲ್ಲ, ಅವಾಗ ಅದು ರಿಲೀಸ್ ಆದಾಗ ಆ ಫಿಲ್ಮ್ ನೋಡ್ಬಿಟ್ಟು ಅದರಲ್ಲಿ ಸಿಹಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅದು ನೋಡ್ಬಿಟ್ಟು ನನ್ನ ಹೆಸರು ಇಟ್ಟಿದ್ದು. ನಾನು ನಿನ್ಗೆ ಹೇಳ್ತಾ ಇದ್ದೀನಾ? ಅದು ನೋಡ್ಬಿಟ್ಟು ನನ್ನ ಹೆಸರು ಇಟ್ಟಿರೋದು. ಈ ಸೀತಾರಾಮ ಕಲ್ಯಾಣ ನಮ್ಮ ಪಾಪಗೊಂದು ವರ್ಷ ಆದ್ಮೇಲೆ ಬಂದಿರೋದು. ನಾನು ಅದನ್ನೇನು ಕಾಪಿ ಮಾಡ್ಬಿಟ್ಟು ಇಟ್ಟಿಲ್ಲ. ಅವರು ಧಾರಾವಾಹಿಯವರೇ ನನ್ನ ಕಾಪಿ ಮಾಡ್ಬಿಟ್ಟು ಒಂದು ನೇಮ್ ಇಟ್ಕೊಬಿಟ್ಟಿದ್ದಾರೆ ಅಲ್ವಮ್ಮ? ಹೇಳಮ್ಮ, ನಿನ್ನ ಹೆಸರು ಏನಂತ? ಹೇಳಲ್ಲ. ಏಕೆ? ಬೋನಿ. ಥೂ ನಿನ್ನ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಾನು ಇಷ್ಟು ದಿನ ವ್ಲಾಗ್ ಮಾಡ್ತಿರ್ಲಿಲ್ಲ,
ಯಾಕಂದರೆ ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು, ಬ್ಯಾಕ್ ಪೇಯ್ನು ತುಂಬ ಇತ್ತು, ಅದಕ್ಕೋಸ್ಕರ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು 3-4 ಜನ ಮೆಸೇಜ್ ಹಾಕಿದ್ರಿ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಎದ್ದೋಗು ಪಾಪ ನೀನಿಗೆಲ್ಲ ಆಡೋದಿದ್ರೆ, ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿಬಿಟ್ರ ಅಂತ. ಇಲ್ಲ ಸ್ಟಾಪ್ ಮಾಡಿಲ್ಲ, ಮಾಡ್ತೀನಿ, ಬಟ್ ಹೆಲ್ತ್ ಇಶ್ಯೂಸಿಂದ ಮಾಡ್ತಿರ್ಲಿಲ್ಲ ಅಷ್ಟೇ. ಇನ್ನು ನೆಕ್ಸ್ಟ್ ಡೇಸಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಟ್ರಿಪ್ ಹೋಗೋ ವ್ಲಾಗ್ಸ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಟೈಮ್ ಸಾಕಾಗ್ತಿಲ್ಲ ನನಗೆ. ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ನಾನು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ನಿನ್ನ ಅದಕ್ಕೆ ಕೂರಿಸ್ಕೊಳಲ್ಲ ನಾನು, ಇನ್ನೇನು ಕೇಳು. ಓಕೆ ಬಾಯ್ ಹೇಳು. ಬಾಯ್, ಟಾಟಾ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲು ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಮಾಮ. ನಮಸ್ತೆ ನಮಸ್ತೆ ಎಲ್ಲರಿಗೂ, ನಮಸ್ತೆ ನಮಸ್ತೆ. ಬಾಯ್. ಥ್ಯಾಂಕ್ ಯು ಸ್ಕೊಪ್ಪಡಮ್ಮ. ಬಾಯ್, ಟಾಟಾ.